ಭಾದ್ರಪದ ಶುಕ್ಲ ಚೌತಿಯ ದಿನ ಚಂದ್ರನ್ ನೋಡಿಬಿಟ್ರಾ ನೀವು? ಗಾಬರಿಗೊಂಡಿದ್ದೀರಾ ಅಪವಾದ ಬರುತ್ತೆ ಅಂತ? ಹೆದರ್ಕೋಬೇಡಿ, ಅದಕ್ಕಾಗಿ ಪರಿಹಾರಕ್ಕಾಗಿ ಒಂದು ಕಥೆಯನ್ನು ತೋರಿಸ್ತಾ ಇದ್ದೇವೆ ನೋಡಿ, ನಿಮ್ಮ ಪರಿಹಾರವನ್ನು ಮಾಡ್ಕೊಳ್ಳಿ. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಹುಳುವಂತ ನರರಿಗೂ ಇದು ಬೆನ್ನ ಬಿಡದು. ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲ್ಲಿ ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲ್ಲಿ ಗೊಲ್ಲ ನೆನೆಸಿಕೊಂಡು ಕಳ್ಳ ನೆನೆಸಿದವ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಳುತ್ತಿದ್ದ ಕೃಷ್ಣನು ಮನದಲ್ಲಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ದಿನಮಣಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ದಿನಮಣಿ. ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ. ಅಮೂಲ್ಯ ಮನೆಯದು ಕೃಷ್ಣನೇ ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ ಕೃಷ್ಣನು ತಾಳದೆ ಮನೆಯನ್ನು ಹುಡುಕುತ್ತ ಹೊರಟನು ಅಡವಿಯಲಿ. ಕಂದನು ಕೃಷ್ಣನು ಸೂರ್ಯನ ಮನೆಯನ್ನು ಕರಡಿಯ ಗುಹೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾಣದೆ ನಿಂದ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತ ನೊಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತ ನೊಂದ.
ಮಣಿಯನಿತ್ತು ಮಗಳನ್ನು ಇತ್ತುತ್ತಾ ಶರಣು ಶರಣು ಎಂದ ಶಮಂತಕ ಮಣಿಯನು ಕಂಡಾಯದು ಕುಲ ಹೊಗಳಿತು ಕೃಷ್ಣನ ಒಲವಿಂದ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಣಪತಿ ಬಪ್ಪ ಮೋರಯ. ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು.